ನಮ್ಮ ಹೆಸರು ಕಗ್ಗಲಯ್ಯ ಅಂತ. ನಾನು ಅಳಸಿನ ಮರದೊಡ್ಡಿಯವರು. ನನ್ನ ಮಗ ಈಗ ನಮ್ಮದು ಸ್ವಂತ ಬಿಲ್ಡಿಂಗ್ ಇರ್ತಿದ್ದು. ಮಗ ಡಿಗ್ರಿ ಮಾಡಿದ್ದ, BA ಮಾಡಿ B.Ed ಮಾಡಿ MA ಮಾಡವ್ನೆ. ನಿರುದ್ಯೋಗ ಉದ್ಯೋಗ ಸಿಕ್ಕಿಲ್ಲ. ಅದರಿಂದ ಅವ್ನು ನನ್ನ ಸ್ವಂತ ಬಿಸ್ನೆಸ್ಸಿನ ಮೇಲೆ ಏನೋ ಒಂದು ಅಂಗಡಿ ಮಾಡಬೇಕು ಅಂತ ಕೇಳ್ಕೊಂಡ. ಆಯಿತು ಮಾಡಪ್ಪ ಅಂತ ನನ್ನ ಕೈಲಾದ ಸಪೋರ್ಟ್ ಮಾಡಿದೆ. ಅವನು ಸ್ವಂತ ಸ್ವಲ್ಪ ದುಡಿಮೆ ಮಾಡಿ ಇವಾಗೇನೋ ಒಂದು ಅಂಗಡಿ ಮಾಡಬೇಕು ಅಂತ ಕೇಳಿ ಮಾಡ್ಕೊಂಡವನೆ. ನನ್ನ ಸ್ವಂತ ಬಿಸ್ನೆಸ್ಸಿನ ಮೇಲೆ ದುಡಿಬೇಕು ಅಂತ. ಹರೀಶ್ ಅಂತ. ನಾನು B.Ed MA ಮಾಡಿದ್ದೀನಿ. ಆದ್ರೂ ನನಗೆ ಉದ್ಯೋಗ ಏನು ಸಿಕ್ಲಿಲ್ಲ. ಅದರಿಂದ ಸ್ವಂತ ಬಿಸ್ನೆಸ್ ಮಾಡೋಣ ಅಂತ ನಮ್ದೇ ಸ್ವಂತ ಜಾಗ ಇತ್ತು. ಅದಕ್ಕೋಸ್ಕರ ನಾವು ಕಾಂಡಿಮೆಂಟ್ಸ್ ಮಾಡ್ತಾ ಇದೀವಿ. ಬೇಕ್ರಿ ಮತ್ತೆ ಟೀ ಸ್ಟಾಲು, ಜ್ಯೂಸು ಇದೆಲ್ಲ ನಡೆಸ್ಬೇಕು ಅಂತ ಮಾಡ್ತಾ ಇದೀವಿ. ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಮಸ್ಕಾರ ಕರ್ನಾಟಕ. ನಾವಿವತ್ತು ಬಿಡಿಸೋರು ಡಬಲ್ ಡಿಗ್ರಿ ಮಾಡಿದ್ದಾರೆ, MA ಮತ್ತೆ MPhil ಕೂಡ ಮಾಡಿದ್ದಾರೆ. ಕನ್ನಡದಲ್ಲಿ ಮಾಡಿ ಅವ್ರಿಗೆ ಆಲ್ಮೋಸ್ಟ್ ಕನ್ನಡಗೆ ಲೆಕ್ಚರಿಂಗ್ ಆಗಿ ಹೋಗ್ಬೇಕಂತ ಸುಮಾರು ಕಡೆ ಪ್ರಯತ್ನ ಪಟ್ರು. ಎಲ್ಲೋ ಅವ್ರಿಗೆ ಕೆಲಸ ಸಿಗ್ಲಿಲ್ಲ. ಹಾಗಾಗಿ ಅವ್ರೀಗ ಸ್ವಉದ್ಯೋಗ ಮಾಡ್ತಾ ಇದ್ದಾರೆ. ಸೊ ಸ್ವಂತ ಉದ್ಯೋಗ ಮಾಡುವ ಮುಖಾಂತರ ಮಾದರಿ ಆಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಬೇಕರಿ, ಕಾಂಡಿಮೆಂಟ್ಸ್ ಎಲ್ಲ ಇಟ್ಟಿದ್ದಾರೆ. ಇವತ್ತು ನೂತನವಾಗಿ ಉದ್ಘಾಟನೆಗೊಂಡಿದೆ. ಯಾಕೆ ಮಾತು ಹೇಳ್ತಾ ಇದೀನಪ್ಪ ಅಂದ್ರೆ ಆಲ್ ಓವರ್ ದ ಸ್ಟೇಟ್ ನಿರುದ್ಯೋಗದ ಸಮಸ್ಯೆ ಕಾಡ್ತಾ ಇದೆ ಫಸ್ಟ್ ವಿಶೇಷವಾಗಿ. ಹಾಗಾಗಿ ಎಲ್ಲ ಯುವಕರು ಯಾವ್ದಾದ್ರು ಒಂದ್ ಸಣ್ಣ ಪುಟ್ಟ ಕೆಲಸ ಮಾಡ್ಲಿಕ್ಕೆ ಇಷ್ಟ ಪಡ್ತಾ ಇದ್ರೆ. ತುಂಬಾ ಓದಿರ್ತಾರೆ, ಆಟೋ ಕ್ಯಾಬ್ ಓಡಿಸ್ತಾ ಇರ್ತಾರೆ. ಈ ತರ ಕೆಲವರು ಪ್ರತಿಷ್ಠೆಗೆ ಆತ್ಮಹತ್ಯೆ ಮಾಡ್ಕೊಂಡಿರೋ ಹಲವಾರು ಉದಾಹರಣೆಗಳಿದೆ ಕೆಲಸ ಸಿಕ್ದಂಗೆ. ಆ ನಿಟ್ಟಿನಲ್ಲಿ ಜಿಯೋ ಜೀಬರ್ಲು ಅಂತ ಎಲ್ಲ ಹೇಳ್ತಾರೆ. ಜೀವನ ಸಾಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತೆ ದುಡಿಮೆನೂ ಆಗ್ಬೇಕು, ಒಬ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಕೊಡೋ ಒಂದು ನಿಟ್ಟಿನಲ್ಲಿ ಕರೆದ್ರು. ಸುಮಾರು ಕಡೆ ಹೋಗಿ ನಾವು ವಾಪಸ್ ಬಂದು ಮತ್ತು BO ಆಫೀಸಲ್ಲೂ ಒಂದೆರಡು ಸಾರಿ ಹೋಗಿ ನಮ್ದೆಲ್ಲ ಬಯೋಡೇಟಾ ಕೊಟ್ಟು ಇವಾಗ ಯಾವ್ದು ಇಲ್ಲಪ್ಪ ಇದ್ದಾಗ ಹೇಳ್ತೀನಿ ಅಂದ್ರು. ನಡಿಯೇ ನಮ್ದೇ ಜಾಗ ಐತೆ, ಒಂದೇನೋ ಸಣ್ಣ ಅಂಗಡಿ ಮಾಡ್ಕೊಡ್ತೀನಿ, ನೀನು ಅದ್ರ ಮೇಲೆ ಉದ್ಯೋಗ ಮಾಡ್ಕೊಂಡು ಹೋಗು ಅಂತ ಇವತ್ತು ನನ್ನ ಕೈಲಾದಷ್ಟು ಮಟ್ಟಿಗೆ ಒಂದು ಸಾಲ ಫಲ ತೆಗ್ದು ಏನೋ ಮಾಡಿ ಒಂದು ಸಣ್ಣ ಅಂಗಡಿ ಮಾಡ್ಕೊಟ್ಟಿದ್ದೀನಿ. ಇನ್ನೊಬ್ಬ ಮಗ ಹೋಟ್ಲ್ ನಡೆಸ್ತಾವನೆ, ಮೊದಲನೇ ಮಗ. ಏನೊಂದು ಅಂಗಡಿ ಕಾಡಿಮೆಂಟ್ ಮಾಡಿಸ್ಕೊ ಅಂತ ಅವ್ನು ಮಾಡ್ಕೊಟ್ಟಿದ್ದೀನಿ. ಏನೋ ಇಲ್ಲ ಅಂದ್ರೆ ಅವ್ರ ಕತೆ ಯಾರು ಹೇಳ್ದಂಗೆ ಕೆಲಸ ಮಾಡ್ಬೇಕು. ಇಲ್ಲ ಜೀವನ ಏನೋ ಒಂದು ತುಂಬಾ ಕಷ್ಟ. ಉದ್ಯೋಗ ಮುಖ್ಯ, ಎಜುಕೇಶನ್ ಮುಖ್ಯ ಅಲ್ಲ. ಇವತ್ತು ಯಾವುದೇ ಒಂದು ಸ್ವಇಚ್ಛೆಯಿಂದ ದುಡಿಬೇಕು ಅನ್ನೋ ಆಸಕ್ತಿ ಆ ಮನಸ್ಸಿನಲ್ಲಿ ಬಂದ್ರೆ ಮಾತ್ರ ಮುಂದರಿಬೋದು. ಹೊರತು ನಾನು ಓದಿದ್ದೀನಿ ಅನ್ನೋದಿದ್ರೆ ಅದು ಒಂದು 20% ಸಿಗ್ಬೋದು ಅಷ್ಟೇ. ಇನ್ನು 80% ಎಲ್ಲ ಜೀರೋನೆ. ಇದೊಂದು ಮಾತು ಗಮನ ಹರಿಸಬೇಕು. ಮತ್ತೆ ಶಿಕ್ಷಕರಿಗೆ ಒಂದು ಪ್ರಾಮುಖ್ಯತೆ ಕೊಡುವ ನಿಟ್ಟಿನಲ್ಲಿ ಕೆಲಸಗಳಾಗ್ಬೇಕು. ವಿಶೇಷವಾಗಿ ಡಬಲ್ ಡಿಗ್ರಿ PhD ವರ್ಗೆಲ್ಲ ಓದಿರ್ತಾರೆ. ಅವ್ರಿಗೆ ಒಂದು ಸಣ್ಣ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಹೋಗ್ತಾ ಇರ್ತಾರೆ, ಪರ್ಮನೆಂಟ್ ಇರಲ್ಲ. ಈ ತರ ಸುಮಾರು ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಲ್ಲಿ ಸುಮಾರು ಬಡ ಮೇಷ್ಟ್ರು, ಬಡ ಶಿಕ್ಷಕರಂತ ನಾವು ಸುಮಾರು ಒಂದು 20-30 ವರ್ಷದಿಂದ ಕಳೀತಾ ಇದ್ವಿ. ಬಟ್ ಆ ತರ ಎಲ್ಲ ಇವಾಗ ಗೌರ್ಮೆಂಟ್ ಶಿಕ್ಷಕರಿಗೆ ಒಳ್ಳೆ ಸಂಬಳ, ವೇತನ ಎಲ್ಲ ಇದೆ. ಆದ್ರೆ ಪ್ರೈವೇಟ್ ಅಲ್ಲಿ ಯಾವುದೇ ಒಬ್ರು ಈ ತರ ಎಜುಕೇಶನ್ ಮಾಡಿ ಹೋದಾಗ ಅವ್ರಿಗೆ ಇಂಗ್ಲಿಷ್ ಮ್ಯಾಂಡೇಟ್ರಿ ಅಂತ ಕೇಳ್ತಾರೆ. ಸೊ ಇಂಗ್ಲಿಷು ಕಂಪಲ್ಸರಿ ಮ್ಯಾಂಡೇಟ್ರಿ ಆಗಿದೆ. ಸೊ ಮತ್ತೆ ಹಲವಾರು ಸ್ಕಿಲ್ಸ್ ಇರಬೇಕು ಅವರಲ್ಲಿ, ಹಲವಾರು ಒಂದು ನಾಲೆಜ್ ವೈಸ್ ಪರ್ಫೆಕ್ಷನ್ ಇರಬೇಕು. ಈ ತರ ತುಂಬಾ ಕಂಡೀಷನ್ಸ್ ಇದೆ. ಆ ನಿಟ್ಟಿನಲ್ಲಿ ಇವ್ರು ಬೇಸರಗೊಂಡು ಈ ತರ ಆಗ್ತಾ ಇದೆ, ಬೇಡ ನಾವು ಸ್ವಯಂ ಆಗಿ ಏನಾದ್ರು ಒಂದು ಮಾಡೋಣ, ಸ್ವಂತ ಏನಾದ್ರು ಮಾಡೋಣ ಅಂತ ಅವರು ಒಂದು ಪ್ರಾರಂಭಿಸಿದ್ದಾರೆ. ಇವತ್ತು ನೂತನವಾಗಿ ಉದ್ಘಾಟನೆಗೊಂಡಿದೆ. ಸೊ ಅವರ ಒಂದು ಪೂಜೆ ಮಾಡಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಮ್ಮ ನ್ಯೂಸ್ ಚಾನೆಲ್ ವತಿಯಿಂದನೂ ಅವ್ರಿಗೆ ಆಶಿಸ್ತಾ, ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ತೆ.